ಪ್ರಿಯ ವೀಕ್ಷಕರೇ, ತಮಗೆ ನನ್ನ ಪರಿಚಯ ಈಗಾಗಲೇ ಆಗಿದೆ ಅನ್ಸುತ್ತೆ. ತಿರುಗಿ ಅದು ಹೊಸಬರು ಇವ್ರಿಗಿದ್ರೆ ತಾವು ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ವಾಸುದೇವ ಮೂರ್ತಿ ಅಂತ, ರಿಟೈರ್ಡ್ ACF, ಮಹದೇಶ್ವರ ಬೆಟ್ಟ. ವೀರಪ್ಪನ ಆಪರೇಷನ್ ವೀರಪ್ಪನ ರಕ್ತ ಚರಿತ್ರೆ ಬಗ್ಗೆ ಸುಮಾರು 3-4 ಚಾನೆಲ್ ಅಲ್ಲಿ, ಇನ್ಕ್ಲೂಡಿಂಗ್ ಯಾರದವನು ಶಿವಸುಬ್ರಹ್ಮಣ್ಯಂ, ನಕ್ಕೀರನ್ ಶಿವಸುಬ್ರಹ್ಮಣ್ಯಂ ಅವನ ಚಾನೆಲ್ ಅಲ್ಲೂ 94 ಎಪಿಸೋಡ್ಗಳಿಗಾಗಿ ನಾನು, ಅಂದ್ರೆ ಆಕ್ಚುಲಿ ಅವನು ತಮಿಳಲ್ಲೇ ಮಾತಾಡು ಅಂತ ಕೇಳಿದಕ್ಕೆ ತಮಿಳಲ್ಲಿ ಮಾತಾಡಿದೆ. ಆ ಒಂದು ಎಪಿಸೋಡ್ಗಳೆಲ್ಲ ಮುಗಿದ ಮೇಲೆ ಅದು ಅಲ್ಲಿ ನೋಡಿ ಇವರು ಕರ್ನಾಟಕದ ಜನ, ಅಲ್ಲಿವರೆಗೂ ಅದು ಹಿತ್ತಲ ಗಿಡ ಮದ್ದಲ್ಲ ಅಂತ ಅದೇನೋ ಕತೆ ನನಗೆ ಗೊತ್ತಿಲ್ಲ, ಅಲ್ಲಿವರೆಗೂ ನಮ್ಮನ್ನು ಯಾರು ಐಡೆಂಟಿಫೈ ಮಾಡಿಲ್ಲ. ಅದು ತಮಿಳ್ ಇದರಲ್ಲಿ ಚಾನೆಲ್ ಅಲ್ಲಿ ಈ ತರದ್ದು ನಮ್ಮ ಫಾರೆಸ್ಟ್, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದು ಆಕ್ಚುಲಿ ಕತೆಗಳು, ವೀರಪ್ಪನ ಕತೆಗಳು ಅಲ್ಲಿ ತಮಿಳ್ನಾಡಲ್ಲಿ, ಅದು ನಕ್ಕೀರನ್ ಅವನು ಡೆಲಿವರಿ ಮಾಡ್ಬೇಕಾದ್ರೆ ಆವಾಗ ಇವ್ರು ಎಚ್ಚೆತ್ಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ 2-3 ಚಾನೆಲ್ ಅವರು ಬಂದು ಅಪ್ರೋಚ್ ಮಾಡಿ ಮುಖ್ಯವಾಗಿರೋ ಪಾಯಿಂಟ್ಗಳನ್ನ ಅಷ್ಟೇ ನಮಗೆ ನಿರೂಪಣೆ ಮಾಡಿಕೊಡಿ ಅಂತ ಕೇಳ್ಕೊಂಡ್ರು. ಅದಕ್ಕೆ ನಾನೇನ್ ಮಾಡಿದೆ ಅಂದ್ರೆ ಅತಿ ಮುಖ್ಯ ರೋಚಕ ಯಾವ್ದಿದೆ ಅದನ್ನ ನಾನು ಕವರ್ ಮಾಡ್ಬೇಕಂತ ಏನ್ ಮಾಡಿದೆ, ಮುಖ್ಯವಾಗಿರೋದನ್ನ ನಾನು ಹೇಳ್ತಾ ಬಂದೆ. ಅದು 3 ಚಾನೆಲ್ಗಳು. ಅದು ಆಕ್ಚುಲಿ ಡಿಜಿಟಲ್, ಜನ ಜಾಗೃತಿ ಅಂಡ್ GSS ಮಾಧ್ಯಮ. ಆ ತರ ಇರ್ಬೇಕಾದ್ರೆ 3 ಚಾನೆಲ್ ಅವರು ಆಕ್ಚುಲಿ ಅವ್ರಿಗೆ ಏನಂತಂದ್ರೆ, ಅವ್ರ ಅರ್ಜೆನ್ಸಿ ಏನಿತ್ತ, ಬೇರೆ ಪ್ರೋಗ್ರಾಮ್ಗಳಿಗೆ ಅದಕ್ಕೆ ಟೈಮ್ ಕೊಡ್ಬೇಕಾಗಿತ್ತೋ ಏನೋ ಗೊತ್ತಿಲ್ಲ. ಈಗ ನಮ್ದು ಇಂಪಾರ್ಟೆನ್ಸ್ ಅಂತ ಅವ್ರಿಗೆ ಅನ್ನಿಸ್ಲಿಲ್ವೋ ಏನೋ ಗೊತ್ತಿಲ್ಲ. ಕೆಲವರು ಅದೇ ಇದು ವೆರಿ ಇಂಪಾರ್ಟೆಂಟ್ ಅಂದ್ರೆ ಮುಖ್ಯವಾಗಿರೋದು ಇದನ್ನ ಮಾತ್ರ ನೀವು ಹೇಳಿದ್ರೆ ಸಾಕು ಅಂತ ಹೇಳ್ಬಿಟ್ಟು, ಅಲ್ಲೇನಾಯ್ತು, ನಾನು ಇನ್ನೊಂದು ಜನಗಳಿಗೆ ಇಷ್ಟ ಆಗಂತದ್ದು ಅಂದ್ರೆ ಥ್ರಿಲ್ಲಿಂಗ್, ಏನಾದ್ರು ರೋಚಕವಾಗಿರೋ ಸಬ್ಜೆಕ್ಟ್ಗಳನ್ನ ನಾನು ನಿರೂಪಣೆ ಮಾಡ್ತಾ ಹೋದೆ. ಕೊನೆಗೆ ಅದು ಕ್ಲಿಕ್ ಆಗ್ತಾ ಹೋದಂಗೆ ಏನ್ ಮಾಡಿದ್ರು, ತಿರುಗಿ ಅದನ್ನ ಹೇಳಿ ಇದನ್ನ ಹೇಳಿ ಆ ತರದ್ದು ರಿವರ್ಸ್ ಅಲ್ಲಿ ನಾನು ಏನಾಯ್ತು, ಏನಾಯ್ತು, ಕೆಲವು ಕನ್ಫ್ಯೂಷನ್ಗಳು ನನಗೆ ಆಯ್ತು. ಇದನ್ನ ಹೇಳಿದಿನ ಬಿಟ್ಟಿದಿನ, ಇದನ್ನ ಮೊದಲೇ ಹೇಳಿದ್ನ, ಅದು ಆಕ್ಚುಲಿ ರಿವರ್ಸ್ ಹೋಗ್ತಾ ಇರ್ಬೇಕಾರೆ ತಿರುಗಿ ಅಲ್ಲಿ ಮರ್ಡರ್ ಆಯ್ತು, ತಿರುಗಿ ಇದೇನೋ ಕತೆಗಳು ಈ ತರದ್ ಹಾಗಾಗಿ ನನಗೂ ಕನ್ಫ್ಯೂಷನ್. ಅಲ್ಲಿ ಆಕ್ಚುಲಿ ನಿರೂಪಣೆ ಸರಿಯಾಗಿಲ್ಲ ಅಂತ ನನಗೆ ಅನಿಸ್ತು. ನಾವು ಅವರೇ ಯಾವುದೇ ಮೀಡಿಯಾದವರು ಎಯಿಂದ ಹೋಗ್ಬಿಟ್ಟು ಝಡ್ಗೆ ಹೋಗಿ ಅಂತ ಹೇಳಿದ್ರೆ ಒಂದು ಕಡೆಯಿಂದ ಅದು ನೀವು ಕಂಟಿನ್ಯೂಟಿ, ಆಮೇಲೆ ಎಪಿಸೋಡ್ ನಂಬರ್ಗಳನ್ನ ಕೊಟ್ಕೊಂಡು ಹೋಗಿದ್ರೆ ಅದು ಸರಿ ಇರ್ತಿತ್ತು. ಇಲ್ಲಿ ನಂಬರ್ ಇಲ್ಲ, ಜೊತೆಗೆ ಅಲ್ಲಿ ಮಧ್ಯದಿಂದ ಪ್ರಾರಂಭ ಆಗಿ ಕೊಲೆ ಯಾವಾಗ ಆಯ್ತು, ವೀರಪ್ಪನ್ ಎಂತದು ಶ್ರೀನಿವಾಸನ್ ಹೆಂಗ್ ಸತ್ರು, ಅವ್ರಿಗೆ ಗನ್ ಯಾರು ಕೊಟ್ರು, ಅವ್ರ ಹತ್ರ ಇಷ್ಟೇ ಹೇಳಿ ಅಂತ ಹೇಳ್ಬಿಟ್ಟು ತಿರುಗಿ ಹಿಂದೆ ಮುಂದೆ ಕೇಳಕ್ ಶುರು ಮಾಡಿದ್ರು. ಇದನ್ನು ಹೇಳ್ಬಿಡಿ ಅದನ್ನು ಹೇಳ್ಬಿಡಿ ಅಂತ ಈ ತರ ಆಗಿರೋದ್ರಿಂದ ಏನಾಯ್ತು, ನಾನು ಅದು ಹಿಂದೆ ಹೇಳಿದ್ನ ಮುಂದೆ ಹೇಳ್ಬೇಕಾಗಿತ್ತ, ನನಗೆ ಪೂರಾ ಕನ್ಫ್ಯೂಷನ್ ಆಗೋಯ್ತು. ಈಗ ನಂದೇ ಆದ ಒಂದು ಯೂಟ್ಯೂಬ್ ಓಪನ್ ಆಗ್ತಿದೆ. ಯಾಕೆಂದ್ರೆ ಇಲ್ಲಿ ಆತರ ಕನ್ಫ್ಯೂಷನ್ಗಳು ನಿಮ್ಗೆ ಯಾವುದೇ ತರ ಗೊಂದಲಗಳು ಯಾವ ತರದ್ದು ನಿಮ್ಗೆ ಕ್ರಿಯೇಟ್ ಆಗಿದೆಯೋ ಅದು ಗೊತ್ತಿಲ್ಲ, ಆದ ಗೊಂದಲಗಳನ್ನ ನಿವಾರಣೆ ಮಾಡ್ಬೇಕಂತಾನೆ ಈಗ ನಮ್ಮ ಹಿತೈಷಿಗಳು, ಉತ್ಸಾಹಿ ಯುವಕರು ಎಲ್ಲಾರು ಸೇರಿ ನಿಮ್ದೇ ಆದ ಇದನ್ನ ಮಾಡಿ ಅಂತ ಒಂದು ಇದು ಮಾಡಿದ್ರಿಂದ, ಪ್ರೋತ್ಸಾಹ ಮಾಡಿ ಅದೆಲ್ಲ ಇದು ಮಾಡಿದ್ರಿಂದ ನಾನು ಅದನ್ನ ಈಗ ಏನೋ ಅನಿವಾರ್ಯವಾಗಿ, ಅಂದ್ರೆ ಅದೇನೋ ತಮ್ಗೆ ಇಷ್ಟ ಆಗ್ಲಿ ಅಂತಾನೋ ಇಲ್ಲ ಏನೋ ನನಗಂತ ಅರ್ಥ ಆಗ್ತಿಲ್ಲ, ತಮ್ಗೆ ಇಷ್ಟ ಆಗ್ತದ ಅದು ಗೊತ್ತಾಗ್ತಿಲ್ಲ. ಅಂದ್ರೆ ಇದು ಒಂದು ಇದು ಅಂದ್ರೆ ಅವರ ಉತ್ಸಾಹಿ ಯುವಕರ ಬಲವಂತದಿಂದ ನಾನು ತಿರುಗಿ ಒಂದು ನಂದೇ ಆದ ಯೂಟ್ಯೂಬ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಪ್ರಾರಂಭದ ಉದ್ಯಮದಲ್ಲಿ ಜೊತೆಗೆ ತಮಗೆ ಅದು ಹಳೆ ಉತ್ಸಾಹ ಇದೆಯೇನೋ ಗೊತ್ತಿಲ್ಲ. ಕೆಲವ್ರಿಗೆಲ್ಲ ನಿಮಗೆ ಕನ್ಫ್ಯೂಷನ್ಗಳಿದೆ, ಅದು ನನಗೆ ಅರ್ಥ ಆಗ್ತದೆ. ಯಾಕೆಂದ್ರೆ ಅಲ್ಲಿ ಕೆಲವರೆಲ್ಲ ಆ ಹಳೆ ಇದರಲ್ಲಿ ನಾನು ಕಾಮೆಂಟ್ಗಳನ್ನ ನೋಡಿದೆ, ಏನು ಹೇಳ್ತಾ ಇದ್ದಾರೆ, ಯಾರು ಸತ್ರು, ಏನಾಯ್ತು, ಅದು ನನಗೆ ಅರ್ಥನೇ ಆಗ್ತಿಲ್ಲ. ಆ ತರದ್ದೆಲ್ಲ ಕನ್ಫ್ಯೂಷನ್ಗಳು ಅಲ್ಲಿ ನಾನು ಅಬ್ಸರ್ವ್ ಮಾಡಿದೆ ಆ ಕಾಮೆಂಟ್ಗಳಲ್ಲಿ. ಈಗ ಆ ತರದ ಇದಕ್ಕೆ ಕನ್ಫ್ಯೂಷನ್ಗಳಿಗೆ ಅವಕಾಶನೇ ಇಲ್ಲ ಈಗ. ಯಾಕಂದ್ರೆ ನಾವು ಎಯಿಂದ ಸ್ಟಾರ್ಟ್ ಆಗಿ ಅಂದ್ರೆ ಝಡ್ವರ್ಗೆ ಹೋಗ್ತೀವಿ. ಅಂದ್ರೆ ವೀರಪ್ಪನ ಬಾಲ್ಯದಿಂದ ಪ್ರಾರಂಭ ಆಗಿ ಅಲ್ಲಿಂದ ಕೊನೆಗೆ ಇದು ಆರಂಭದಿಂದ ಒಂದು ಅಂತ್ಯಕಾಲ. ಇದರಲ್ಲಿ ಆಕ್ಚುಲಿ ಈಗ ಕೆಲವು ಕನ್ಫ್ಯೂಷನ್, ಅವನ ಮರಣ ಕಾಲದಲ್ಲಿ ಏನೇನ್ ಕತೆಗಳು ಅಂತಂದ್ರೆ ಒಂದೊಂದು ಸ್ಟೇಟ್ಮೆಂಟ್ ಒಂದೊಂದು ಕೇಳ್ತಾ ಬಂದಂಗೆನೆ ನಾನು ಕನ್ಫ್ಯೂಷನ್ ಆಗಿದ್ದೆ. ಅಂದ್ರೆ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟೆ, ಅದು ಅಂದ್ರೆ ನಾವು ಎಲ್ಲಾ ಕಾಲಕ್ಕೂ ಅಲ್ಲಿ ಎಲ್ಲಾ ಜಾಗದಲ್ಲೂ ನಾನು ಇರಕ್ ಸಾಧ್ಯ ಇಲ್ಲ. ಕೆಲವು ಕಾಲದಲ್ಲಿ ನನಗೆ ತಿಳಿದಿರೋ ಸುದ್ದಿ, ನಂಬಲರ್ಹ ಮೂಲಗಳಿಂದ ತಿಳಿದ ಸುದ್ದಿಗಳನ್ನ ನಾನು ಮಾತಾಡ್ಬೇಕಾದ್ರೆ ಅಂದ್ರೆ ಕನ್ಫರ್ಮ್ ಮಾಡ್ಕೊಂಡು, ಅಂದ್ರೆ ಆಕ್ಚುಲಿ ಅದು ಕನ್ಫರ್ಮ್ ಮಾಡ್ಕೊಂಡೆ ಅಂದ್ರೆ ಆಗ್ಲೂ ಅದು ಮಿಸ್ಟೇಕ್ ಆಗಿದೆ. ಒರಿಜಿನಲ್ ಸ್ಟೋರಿ ವೀರಪ್ಪನ ಅಂತ್ಯ ಹೆಂಗಾಯ್ತು, ಅದು ಥ್ರಿಲ್ಲಿಂಗ್ ಆಗಿದೆ.
ತಮ್ಗೆಲ್ಲಾರ ಮುಂದೆ ಅದನ್ನ ಈಗ ಎಲ್ಲಾರ್ಗು ಅದಕ್ಕಿಂತ ಆರಂಭದ ಸ್ಟೋರಿ ತಮಗೆ ಗೊತ್ತೋ ಗೊತ್ತಿಲ್ವೋ, ಅಂದ್ರೆ ಅಂತ್ಯ ಸ್ಟೋರಿ ಕೆಲವು ಎಲ್ಲಾರ್ಗು ಕನ್ಫ್ಯೂಷನ್ ಇದೆ. ಅಂದ್ರೆ ಆ ಸ್ಟೋರಿ ತಮ್ಮ ಮುಂದೆ ಯಾವ ತರವಾಗಿ ರೋಚಕವಾಗಿದೆ ಅನ್ನೋದನ್ನ ನಾನು ಹೇಳ್ತೀನಿ. ಯಾವ ಜಾಗದಲ್ಲಿ ಏನಾಯ್ತು ಅದೇ ಜಾಗಕ್ಕೆ ಹೋಗಿ ಆಮೇಲೆ ನಿಮ್ಗೆ ತಮಗೆ ಬೇರೆ ಇದು ಮೀಡಿಯಾದವರು ಮಾಡ್ದಂಗೆನೆ ಅಲ್ಲಲ್ಲಿ ನಾನು ಸ್ಟುಡಿಯೋದಲ್ಲಿ ಕೂತು ಏನು ಕಾಮೆಂಟ್ ಮಾಡಲ್ಲ, ನಾನು ಸ್ಟೋರಿನೂ ಹೇಳಲ್ಲ. ಏನಿದ್ರು ನಾನು ಎಲ್ಲೆಲ್ಲಿ ಮರ್ಡರ್ ಸ್ಪಾಟ್, ಎಲ್ಲೆಲ್ಲಿ ಅದು ಕೃತ್ಯ ನಡೀತು, ಎಲ್ಲೆಲ್ಲಿ ಯಾರ್ಯಾರು ನಮ್ಗೆ ಇನ್ಫಾರ್ಮೆಂಟ್ ಸಿಕ್ಕಿದ್ರು, ಅಲ್ಲಿ ಏನ್ ಕತೆ ಆಯ್ತು ಅದನ್ನ ವಿತ್ ಫೋಟೋಸ್ ವಿತ್ ಹಿಂದ್ಗಡೆ ಅಲ್ಲಿ ಕೊಲೆ ಸ್ಪಾಟ್ ಏನಿದೆ, ಗುಹೆ ಏನಿದೆ, ಅದೇ ಜಾಗದಲ್ಲಿ ನಿಂತು ನಿರಂತರ ಅದು ಸತ್ಯ ಧರ್ಮದ ಕತೆ. ಅದು ಏನೇ ಇದ್ರು ಅದನ್ನ ಅಲ್ಲಿ ನೀವು ಬೇರೆ ಬೇರೆ ಯಾವ್ದೋ ಚಾನೆಲ್ಗಳಲ್ಲೂ ಆ ಕತೆಗಳು ನೀವು ಇನ್ನೊಂದು ಅದನ್ನ ಆ ತರದ್ದು ನೋಡಿರಲ್ಲ. ಕೆಲವು ಫೋಟೋಗಳನ್ನ ಕೆಲವರು ಅವಾಯ್ಡ್ ಮಾಡಿದ್ರು. ನನಗೆ ಫೋಟೋ ಅವಾಯ್ಡ್ ಮಾಡ್ಬೇಕು ಅನ್ನೋದು ಇದನ್ನೇ ಸಂದರ್ಭನೇ ಬರಲ್ಲ. ಯಾಕೆಂದ್ರೆ ನಾನೇ ಅದನ್ನ ಡೀಲ್ ಮಾಡಿರೋನು, ನಾನೇ ಅರೆಸ್ಟ್ ಮಾಡಿರೋನು. ಕೆಲವರು ಮುತ್ತುಲಕ್ಷ್ಮಿ ಕೆಲವು ಕೇಸ್ಗಳನ್ನ ಕೊಟ್ಟು ಈ ತರದ್ದು ನನ್ನ ಗಂಡ ಒಳ್ಳೆಯವನು, ನನ್ನ ಗಂಡ ಸತ್ಯವಂತ, ಸತ್ಯ ಧರ್ಮ ಅಂತ. ನಾನು ಒಂದೇ ಪ್ರಶ್ನೆ ಕೇಳಿದೆ, ಹಂಗಾರೆ ಕೊಲೆ ನಡೆದೇ ಇಲ್ವಾ? ಇವರು ಎಷ್ಟು ಜನ 139 ಜನದ ಕೊಲೆ ಆಗ್ಲೇ ಇಲ್ವಾ? ಯಾವ ತರದ್ ಆಗ್ತದೆ? ಕೊಲೆನೇ ಆಗ್ಲದ FIR ಹೆಂಗ್ ರಿಜಿಸ್ಟರ್ ಆಗ್ತದೆ? ಪೊಲೀಸ್ ಸ್ಟೇಷನ್ ಹೆಂಗ್ ರೆಕಾರ್ಡ್ ಇರ್ತದೆ? ಇದೇ ತರ ಯಾವುದು ನಕೀರನ್ ಇದಲ್ಲೂ ನಾನು 93 ಎಪಿಸೋಡ್ ನಾನು ಕಾಮೆಂಟ್ ಮಾಡಿ ಒಂದು ಅದನ್ನ ಆಕ್ಚುಲಿ 4-5 ಬುಕ್ ಎಲ್ಲ ರಿಲೀಸ್ ಆಗಿದೆ. ವೀರಪ್ಪನ್ ಸ್ಟೋರಿ ಬಗ್ಗೆ ನಾನು ನ್ಯಾರೇಟ್ ಮಾಡಿರೋದ್ ಬಗ್ಗೆ, ವೀರಪ್ಪನ್ ಅಳಿದದು ಉಳಿದದು ಏನೋ ಒಂದು ಇದರಲ್ಲಿ 4-5 ಬುಕ್ ಪ್ರಿಂಟ್ ಔಟ್ ಆಗಿದೆ. ಅದು ಇಂಗ್ಲಿಷಲ್ಲೂ ಆಗಿದೆ. ತಮಗೆ ಬೇಕಂತಂದ್ರೆ ಅದನ್ನು ಪರ್ಚೇಸ್ ಮಾಡ್ಬೋದು. ಅಂದ್ರೆ ಕನ್ನಡದಲ್ಲೂ ವರ್ಷನ್ ಅದನ್ನ ನಾನೇ ಮಾಡ್ಬೇಕು ಅಂತಿದ್ದೀನಿ. ಯಾಕೆಂದ್ರೆ ಅದು ಇಂಗ್ಲಿಷಲ್ಲಿ ಇದೆ, ತಮಿಳಲ್ಲಿದೆ. ಆ ಕನ್ನಡ ವರ್ಷನ್ ತರ್ಜುಮೆ ಮಾಡೋದು ಇದನ್ನ ಆಕ್ಚುಲಿ A to Z ಹೇಳ್ತೀನಲ್ಲ. ಈಗ ಆಕ್ಚುಲಿ ಏನಂತಂದ್ರೆ ನಿಮ್ಗೆ ಅರ್ಥ ಆಗದೆ ಏನಂತ, ವೀರಪ್ಪನ್ ಹೆಂಗ್ ಹುಟ್ಟದ, ಎಲ್ಲಿ ಹುಟ್ಟದ, ಎಲ್ಲಿ ಬೆಳೆದು ಬಂದ, ಯಾಕೆ ಆ ರೂಟ್ಗೆ ಹೋದ, ಕೆಲವರೆಲ್ಲ ಅದನ್ನೇ ಅವನು ಸರಿ ದಾರಿಗೆ ತರ್ಬೋದಾಗಿತ್ತ, ಈ ತರದೆಲ್ಲ ಕತೆಗಳನ್ನ ಕೇಳ್ತಾರೆ. ಕೆಲವರೆಲ್ಲ ಹೇಳಿದ್ರು ಅದೇನೋ ಅದು ಆ ಸ್ಟೋರಿ ಬರ್ತದೆ, ನಾಯಿಗಳಿಗೆಲ್ಲ ಪಾಯ್ಸನ್ ಹಾಕಿ ಕೆಲವನ್ನೆಲ್ಲ ಸಾಯಿಸ್ಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂತು. ಆಕ್ಚುಲಿ ಅದು ನಮ್ಮನ್ನ 1-2 ಕಿಲೋಮೀಟರ್ ದೂರದಿಂದ ನಮ್ಮನ್ನ ಆ ನಾಯಿಗಳು, ಅವನು ವೀರಪ್ಪನ್ ಸಾಕಿರೋ ನಾಯಿಗಳು, ಅವನು ಫೀಲ್ಡ್ ಅಲ್ಲಿ ಅಲ್ಲಿಂದನೇ ಬೊಗಳಕ್ ಶುರು. ನಾವು ಶೂಸ್ ಕಳ್ಸ್ಕೊಂಡು ನಡೆಸ್ಕೊಂಡು ಹೋದ್ರು ಅಲ್ಲಿ ಅದು ಬೊಗಳದಂತೂ ನಿಲ್ಲಿಸಲ್ಲ. ಆಗ ಟೋಟಲಿ ನಾವು ರೈಡ್ ಮಾಡ್ಬೇಕಾಗಿರೋ ಜಾಗ ಎಲ್ಲ ಅಲರ್ಟ್ ಆಗ್ತಿದ್ರು, ಎಲ್ಲಾರು ಒಬ್ರು ಸಿಗ್ತಿಲ್ಲ. ಇದು ಸುಮಾರು ಸರಿ ಆಗೋಯ್ತು. ಅದಕ್ಕಾಗಿ ನಾವು ಅನಿವಾರ್ಯ ಪರಿಸ್ಥಿತಿ. ಕೆಲವ್ರು ಹೇಳಿದ್ರು ಎಲ್ಲ, ಕೆಲವು ಕಾಮೆಂಟ್ಗಳನ್ನ ನೋಡಿದೆ, ನಾಯಿಗಳನ್ನ ಯಾಕೆ ಸಾಯಿಸ್ಬೇಕಾಗಿತ್ತು. ನಾನು ಪ್ರಾಣಿ ಅಂದ್ರೆ ನಾನು ನಾಯಿಗಳನ್ನ ಸಾಕಿದೆ. 2 ನಾಯಿ ನನ್ನ ಮುಂದೆನೆ ಸತ್ತೋಗ್ಬಿಡ್ತು. ಈಗಲೂ ಅದಕ್ಕೆ ನನಗೆ ಏನ್ ಹೇಳ್ದೆ, ಆ ತರದ್ದು ನಾಯಿಗಳನ್ನ ಯಾಕೆ ಆ ತರದ್ದು, ಅದು ಧರ್ಮ ಅಲ್ಲ, ಕರ್ಮ ಅಲ್ಲ. ಇದು ನಿಮ್ಗೆ ಟೋಟಲಿ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ, ನನ್ನ ಧರ್ಮ ನನ್ನ ಕಾಡಿನ ಪ್ರಾಣಿಗಳು, ನನಗೆ ಸಂಬಳ ಕೊಡೋದು ನನ್ನ ಕಾಡಿನ ಡಿಪಾರ್ಟ್ಮೆಂಟ್ ಅಷ್ಟೇ. ಈಗ ನನಗೆ ವೀರಪ್ಪನ ಆನೆ ಹೊಡೆಯವನು, ಚಿರತೆ ಹೊಡೆಯವನು, ಹುಲಿ ಹೊಡೆಯವನು, ಇವನ್ನ ಇದು ಮಾಡ್ಬೇಕಂದ್ರೆ ಅವನ್ ಸಾಕಿರೋ ನಾಯಿಗಳನ್ನ ನಾನು ಡೆಸೈಡ್ ಮಾಡ್ಲೇಬೇಕಾಗ್ತದೆ. ಯಾಕಂದ್ರೆ ಅವನ್ನ ಅಲರ್ಟ್ ಮಾಡಕ್ಕೆ ಆ ನಾಯಿಗಳು ಬೊಗಳ್ತವೆ, ಕೂಗ್ತವೆ. ಆಮೇಲೆ ನಾನು ಏನ್ ಮಾಡ್ಬೇಕಲ್ಲಿ? ಅವನ್ನ ಹಿಡಿಯೋಂಗೆ ಇಲ್ಲ, ಅವ್ರ ಇಡೀ ಫ್ಯಾಮಿಲಿ ಅವ್ನ ಗ್ರೂಪ್ನೇ ಹಿಡಿಯೋಂಗೆ, ಎಲ್ಲಾ ಅಲರ್ಟ್ ಇಲ್ಲಿಂದನೇ ಅಷ್ಟು ದೂರದಲ್ಲೇ ಫಿಕ್ಸ್ ಆಗ್ತದೆ ಫೋಕಸ್. ಈ ತರ ಇರೋದ್ರಿಂದ ನಾಯಿಗಳ ಬಗ್ಗೆ ಇಲ್ಲ, ಇದು ಯಾವುದೇ ಒಂದು ಮೂವಿಂಗ್ ಆಬ್ಜೆಕ್ಟ್, ಒಂದು ಜೀವ ಇರೋ ಪ್ರಾಣಿನ ನಾನು ಇದು ಮಾಡ್ಬೇಕು ಅನ್ನೋದು ನನಗೆ ಆ ತರದ್ದು ಇಲ್ವೇ ಇಲ್ಲ ಪಾಲಿಸಿ. ರೋಡಲ್ಲಿ ಬಿದ್ದರೆ ನಾಯಿನ ನಾನು ತಂದು ಸಾಕಿದ್ದೀನಿ, ರೋಡಲ್ಲಿ ಬಿದ್ದರೆ ಗಿಳಿ ತಂದು ಸಾಕಿದ್ದೀನಿ, ರೋಡಲ್ಲಿ ಬಿದ್ದರೆ ಪ್ರತಿಯೊಂದು ಏನೇನು ಸಿಗ್ತದೆ ಎಲ್ಲಾನು ಸಾಕಿದ್ದೀನಿ. ನನಗೆ ಆ ತರದ್ದು ಹೇಳ್ತೀನಲ್ಲ, ಹೇಟೆಡ್ ಪ್ರಾಣಿಗಳ ಬಗ್ಗೆ ಇಲ್ಲ. ಅಂದ್ರೆ ನನಗೆ ಹೇಟೆಡ್ ಇರೋದೇನಂತಂದ್ರೆ ವೀರಪ್ಪನ ಬಗ್ಗೆ. ಅಂದ್ರೆ ವೀರಪ್ಪನಿಗೆ ಸಪೋರ್ಟ್ ಮಾಡೋ ಪ್ರಾಣಿಗಳು ಯಾವುದು? ಅವನು ಸಾಕಿರೋ ನಾಯಿಗಳು. ನಮ್ಮನ್ನ ರೈಡ್ ಮಾಡಕ್ಕೂ ಮೊದಲೇ ಬಂದು ಅಲರ್ಟ್ ಮಾಡಿದ್ರೆ, ನಾನು ಈಗ ಅಷ್ಟು 100 ಆನೆ ಹೊಡಿತಾರೆ, ಈಗ ನಾಯಿಗಿಂತ ಗ್ರೇಟ್ ಆನೆಗಿಂತ ಗ್ರೇಟ್ ನಾಯಿನ ನನಗೆ ಅರ್ಥ ಆಗ್ತಿಲ್ಲ. ಅದರಿಂದ ನಮ್ದು ಪಾಲಿಸಿ ಏನಂದ್ರೆ, ವೈಲ್ಡ್ ಲೈಫ್, ಇದು ನಾನು ಆಫೀಸರ್ ಆಗಿದ್ದಾಗಿಂದ ನನಗೆ ಏನಂತಂದ್ರೆ, ನಾನು ಆನೆ ಕಾಪಾಡ್ಬೇಕು, ವೈಲ್ಡ್ ಲೈಫ್ ಕಾಪಾಡ್ಬೇಕು. ನಾಯಿಗಳು ನನ್ನ ಜವಾಬ್ದಾರಿ ಇಲ್ಲ. ರೋಡ್ ನಾಯಿಗಳು, ಸ್ಟ್ರೀಟ್ ಡಾಗ್ಸ್ ಎಲ್ಲ ನನಗೆ ಕನ್ಸರ್ನ್ ಅಲ್ಲ. ಅದು ಇನ್ನೊಂದು, ಇದು ರೋಡ್ ಅಲ್ಲ, ಅದು ವೀರಪ್ಪಂದು. ಅದನ್ನ ನಾನು ಅವಾಯ್ಡ್ ಮಾಡಕ್ಕೆ ಏನ್ ಮಾಡ್ಬೇಕು, ನಾವು ಅಲರ್ಟ್ ಅಂದ್ರೆ ಅವನ್ನ ರೈಡ್ ಮಾಡಕ್ಕೆ ಏನ್ ಮಾಡ್ಬೇಕು ಅದ್ರ ಪ್ರಯತ್ನ ಮಾಡಿ ಅದನ್ನ ಮಾಡಿದ್ದು ನಿಜ. ಅದು ನನ್ಗೆ ಈಗ್ಲೂ ಅನಿಸ್ತದೆ, ಇರಿಟೇಟ್ ಆಗ್ತದೆ. ಅಂದ್ರೆ ಏನು ಮಾಡಕ್ಕಾಗಲ್ಲ. ನನ್ನ ಕೆಲಸ ಅಂದ್ರೆ ನನ್ಗೆ ಸಂಬಳ ಕೊಡೋದು ಗೌರ್ಮೆಂಟ್, ಯಾತಕ್ಕಾಗಿ ವೀರಪ್ಪನ ಹಿಡಿಯಕ್ಕೆ, ಆ ವನ್ಯ ಪ್ರಾಣಿ ಹೊಡೆಯಕ್ಕೆ. ಆದ್ರಿಂದ ಇಷ್ಟೆಲ್ಲ ಆಗಿದೆ.
ಈಗ ತಾವುಗಳು ಇಷ್ಟೆಲ್ಲ ಎಪಿಸೋಡ್ಗಳನ್ನ ನೋಡಿದಿರಿ. ಈಗ ಮುಂದಿನ ಕತೆ ಅಂತಂದ್ರೆ ನೀವು ಇನ್ನೊಂದು ಜೀವಮಾನದಲ್ಲಿ ನೋಡಿಲ್ದಿರೋ ಸತ್ಯಗಳು, ನೋಡಿಲ್ದಿರೋ ಕಟು ಸತ್ಯಗಳು, ಕಠೋರ ಸತ್ಯಗಳು ವಿತ್ ಎವಿಡೆನ್ಸ್, ವಿತ್ ಆ ಸ್ಪಾಟ್ ಅಲ್ಲಿ ಏನೇನ್ ನಡೀತು, ಕೆಲವರಿಗೆ ಅದು ಕೆಲವು ಮೀಡಿಯಾದಲ್ಲಿ ಅದು ಬಂದಿಲ್ಲ, ಅದೆಲ್ಲ ಇದ್ರಲ್ಲಿ ಕವರ್ ಆಗ್ತದೆ. ಅಂದ್ರೆ ನನಗೆ ಫುಲ್ ಲೀಜರ್ ಇದೆ, ಈಗ ನನಗೆ ಟೈಮ್ ಇದೆ. ಈಗ ನಂದೇ ಆದ ಚಾನಲ್ ಆಗಿದ್ರೆ ನಾನು ಈಗ ನಾನು ಅಲ್ಲಿಂದ ತಗೊಂಬರ್ತೀನಿ. ಎಲ್ಲಿ ಮಿಸ್ಟೇಕ್ ಆದ್ರೂ ರೀಮೇಕ್ ಮಾಡಿ ಅದನ್ನ ತಿರುಗಿ ತಗೊಂಬಂದ್ಬಿಟ್ಟು ನಾನು ಮಾತಾಡ್ತೀನಿ. ಇಡೀ ಸ್ಟೋರಿ ಯಾವ ತರ ರೋಚಕವಾಗಿರ್ತದೆ ತಾವು ಅದನ್ನ ನೋಡಿ. ಜೊತೆಗೆ ಇನ್ನೊಂದು, ತಾವು ಇದನ್ನ ಈ ತಾವು ನಮಗೆ ಸಪೋರ್ಟ್ ಮಾಡ್ಬೇಕು. ನೀವು ನೋಡ್ತಾ ಇದ್ರಿ ಅಂತ ನಮ್ಗೆ ಗೊತ್ತಾಗ್ಬೇಕು, ನೀವು ಕೇಳ್ತಾ ಇದ್ರಿ ಅಂತ ಗೊತ್ತಾಗ್ಬೇಕಂದ್ರೆ ನೀವು ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಇದೆಲ್ಲ ಮಾಡಿ. ಅದರಿಂದ ನಮ್ಗೆ ಪ್ರೋತ್ಸಾಹ ಸಿಕ್ಕಿದ್ರೆ, ಅಂದ್ರೆ ನಿಮ್ಮ ಅಬ್ಸರ್ವೇಷನ್ ನೋಡ್ಕೊಂಡೆ, ನಿಮ್ ಪ್ರೋತ್ಸಾಹ ನೋಡ್ಕೊಂಡೆ ನಾವು ಆ ಮುಂದಿನ ಎಪಿಸೋಡ್ಗಳನ್ನ ಅಲ್ಲಿ ಏನಿದೆ ಅದನ್ನ ಫಾಲೋ ಅಪ್ ಮಾಡಿ, ನಿಮಗೆ ಅಸಲಿ ಸತ್ಯ, ಇಲ್ಲೇನು ಕತೆ ಕಾದಂಬರಿಗಳಿಲ್ಲ, ಒರಿಜಿನಲ್ ಸತ್ಯಗಳೇನಿದೆ ಅಲ್ಲಿಂದ ಆಕ್ಚುಲಿ ಕೆಲವು ವಿಚಾರಗಳು ಈಗಲೂ ನೆನೆಸ್ಕೊಂಡ್ರೆ, ನಾನು ಕೆಲವು ಮೀಡಿಯಾಗಳಲ್ಲಿ ಅದನ್ನ ಹೇಳೇ ಇಲ್ಲ, ಅಲ್ಲಿ ಅದೇನೋ ಒಂದು ಮರ್ತೆ ಹೋಗಿದ್ದೀನಿ ಅನ್ಸದೆ. ಅಂದ್ರೆ ಈಗ ಯಾವ್ದು ಮರೆಯಂಗಿಲ್ಲ, ಎಲ್ಲ ನೋಟ್ ಡೌನ್ ಮಾಡಿದೀನಿ. ಒಂದು ಹಿಸ್ಟ್ರಿನೇ ಒಂದು ಸ್ಕ್ರಿಪ್ಟ್ ಎಲ್ಲ ಮಾಡಿಟ್ಕೊಂಡು ಒಂದು ಕಡೆಯಿಂದ A to Z, ಅವನ ಬಾಲ್ಯದಿಂದ ಅವನ ತಾಯಿ ಯಾವ ತರ, ಅವನು ಇಲ್ಲಿ ಬಂದು ಯಾವ ತರ ಸೆಟ್ಲ್ ಆದ, ಆ ಮೆಟ್ಟೂರು ಡ್ಯಾಮ್ ಇಂದ ಕಟ್ಟಕ್ಕೆ ಕೂಲಿ ಮಾಡಕ್ಕೆ ಯಾವ ತರ ಬಂದ್ರು, ಇಲ್ಲಿ ಇದು ಎಂತದು ಗೋಪಿನಾಥಂ ಡ್ಯಾಮ್ ಹೊಡೆದಾಗ ಏನಾಯ್ತು, ಈ ಕಥೆಗಳಿಂದ ಸೇರಿ, ಜೊತೆಗೆ ಅವನು ಯಾವ ತರ ಬಡ್ಡಿ ವ್ಯವಹಾರ ಮಾಡ್ಕೊಂಡಿದ್ದ, ಅವ್ರ ಅಣ್ಣ ಯಾವ ತರ ಇವನ್ನ ಸರೆಂಡರ್ ಆಗಕ್ಕೆ ಬಿಡ್ಲಿಲ್ಲ, ಎಲ್ಲಾ ಕಥೆಗಳು. ಅವನು ಆಕ್ಚುಲಿ ವೀರಪ್ಪನ ಒಂದು ದಾರಿಗೆ ತರಬಹುದಾಗಿತ್ತೇನೋ. ಇದು ಸಂಕ್ಷಿಪ್ತ ಕಥೆಗಳಷ್ಟೇ. ಇದು ಒಂದು ರೂಟಿಗೆ ಬರ್ತಿದ್ದ ಅನ್ಸುತ್ತೆ. ಅಂದ್ರೆ ಅವ್ರ ಅಣ್ಣನಿಗೆ ಅದು ಇಷ್ಟ ಆಗ್ಲಿಲ್ಲ. ಮೇನ್ ಆಗಿ ಏನಂತಂದ್ರೆ ಅವನಿಗೆ ರೋಡ್ಗಳು ಬರೋದು ಇಷ್ಟ ಇಲ್ಲ, ಪೋಸ್ಟ್ ಆಫೀಸ್ ಇಷ್ಟ ಇಲ್ಲ, ಫೋನ್ ಬರೋದು ಇಷ್ಟ ಇಲ್ಲ. ಅಂದ್ರೆ ಆಕ್ಚುಲಿ ಪ್ರಪಂಚದಿಂದ ಆಚೆನೆ ಇರ್ಬೇಕದು, ಗೋಪಿನಾಥಮ್ಮನ ಪ್ರಪಂಚ ಔಟರ್ ವರ್ಲ್ಡ್ ಇಂದಾನೆ ಇರ್ಬೇಕು ಅನ್ನೋದು ಒಂದು ಪಾಲಿಸಿ ಇತ್ತು. ಆತರಿಂದ ಏನಾಯ್ತು, ಅದೆಲ್ಲ ಸಬ್ಜೆಕ್ಟ್ಗಳನ್ನ ಯಾಕೆ ಅದು ಅವನು ಆತರ ಮಾಡ್ದ, ಅದೆಲ್ಲ ಕಥೆಗಳನ್ನ ಈ ಇದರಲ್ಲಿ ಒಂದು ಕಡೆಯಿಂದ, ಇದು ಎಷ್ಟೋ ಎಪಿಸೋಡ್ಗಳಾಗ್ತದೋ ಗೊತ್ತಿಲ್ಲ, ತಮ್ಮ ಮುಂದೆ ಒಂದು ಒರಿಜಿನಲ್ ನಿರೂಪಣೆಯಿಂದ ಸ್ಪಾಟ್ ಅಲ್ಲೇ ವಿತ್ ಫೋಟೋಗ್ರಫಿ. ಹಿಂದೆ ಬರೀ ಅದು ಆಕ್ಚುಲಿ ನಾವು ಅರೆಸ್ಟ್ ಮಾಡಿದ ಪಾರ್ಟಿಗಳು, ಅಷ್ಟು ಜನದ ಪಾರ್ಟಿಗಳು, ಜೊತೆಗೆ ಅವನ ಟ್ರೀಟ್ಮೆಂಟ್ ಕೊಡ್ತಿದ್ದ ಡಾಕ್ಟರ್, ಅವರಿಂದ ಹಿಡಿದು ಅವನ ಹೆಂಡತಿ ಮಕ್ಕಳದ್ದು ಸ್ಟೋರಿ, ಜೊತೆಗೆ ಈಗ ಕೊಲೆಯಾದ ಇವ್ರದ್ದು ಹೆಂಡತಿ ಮಕ್ಕಳ, ಇದು ಕೋಟೇರ್ ಮಾದೆ, ತಂಗುವೆಲು, ಎಣ್ಣ ಎಂದೋರೆ, ಅಷ್ಟು ಜನದ ಫ್ಯಾಮಿಲಿ, ಅವ್ರ ಮಕ್ಕಳು ಏನಾಗಿದ್ದಾರೆ, ಇತ್ತೀಚೆಗೆ ಎಲ್ಲಿ ಸೆಟ್ಲ್ ಆಗಿದ್ದಾರೆ, ಆ ಸ್ಟೋರಿಗಳೆಲ್ಲ ನಿಮ್ ಮುಂದೆ ಕಣ್ಣು ಮುಂದೆ ಕಾಣುವಂಗೆ ನಾವು ಅವರ ಸಮೇತ, ಅವ್ರದ್ದು ಇಂಟರ್ವ್ಯೂ ಸಮೇತ, ಕೆಲವು ಸರಿ ಅವ್ರು ತಮಿಳು ಮಾತಾಡ್ಬೋದು, ಅದನ್ನ ನಾನು ಕನ್ನಡದಲ್ಲಿ ನ್ಯಾರೇಟ್ ಮಾಡಿ ಅದನ್ನ ತಮ್ಮ ಮುಂದೆ ಅದನ್ನ ಏನ್ ಹೇಳ್ತಾ ಇದ್ದಾರೆ ಅನ್ನೋದು, ನಮಗೆ ತಮಿಳು ಅರ್ಥ ಆದ್ರೆ ಇನ್ನೂ ಒಳ್ಳೇದೇ, ಆದ್ರೆ ಕನ್ನಡದಲ್ಲಿ ನಾನು ಅದನ್ನು ನ್ಯಾರೇಟ್ ಮಾಡಿ, ಅವ್ರು ಏನ್ ಹೇಳ್ತಾ ಇರೋದು ಬರ್ತಾ ಇರ್ತದ ಪಕ್ಕದಲ್ಲಿ, ಅವ್ರು ಮಾತಾಡೋದು ನಿಮಗೆ ಅದನ್ನ ನಾನ್ ನ್ಯಾರೇಟ್ ಮಾಡಿ ನಿಮಗೆ ತಿಳಿಸಿ. ಆಮೇಲೆ ಇದು ತಿರುಗಿ ಕನ್ನಡಾಂಬೆ, ಇದು ಏನದು, ಭರತ ಮಾತೆ ತಮಗೆಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಆಮೇಲೆ ತಮಗೂ ಕರ್ನಾಟಕದ ಜನತೆ ನಮಗೂ ಒಂದು ಆಶೀರ್ವಾದ ಕೊಟ್ಟು ಈ ಚಾನೆಲ್ನ ಪ್ರೋತ್ಸಾಹಿಸಿ. ಅದೇನ್ ಹೇಳ್ದೆ ಈಗ, ಆಕ್ಚುಲಿ ಈಗ ಕರ್ನಾಟಕದ ವೀಕ್ಷಕರೇ, ಈಗ ಅದೇ ನಾನು ಹೇಳ್ದಂಗೆ ಇಲ್ಲಿವರೆಗೂ ನಿರೂಪಣೆ ಮಾಡ್ದಂಗೆನೆ, ಈಗ ನಂದು ಯೂಟ್ಯೂಬ್ ಚಾನಲ್ ಇದು ಜಂಗಲ್ ಕಿಂಗ್ ಅಂತ, ತಾವು ಇನ್ನೊಂದು ತಮ್ಮ ಅಭಿಪ್ರಾಯ ಕರೆಕ್ಟ್ ಆಗಿ ನನಗೆ ತಿಳಿಸ್ಕೊಟ್ರೆ, ಇದು ಮುಂದುವರಿಬೇಕಾ, ಇಲ್ಲಿ ತಮಗೆ ಇಂಟ್ರೆಸ್ಟ್ ಇದೆಯಾ ಅನ್ನೋದನ್ನ ತಮ್ಮ ಸಬ್ಸ್ಕ್ರೈಬ್ ಮುಖಾಂತರ, ಒಂದು ಲೈಕ್ಸ್ ಮುಖಾಂತರ ಅದನ್ನ ನಮಗೆ ತಿಳಿಸ್ಕೊಟ್ಟಲ್ಲಿ ಮುಂದಕ್ಕೂ ನಾವು ಅದೇ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ನಮಗೆ ಉತ್ಸಾಹ ನಿಮ್ಮಿಂದ, ನಿಮ್ಮ ಒಂದು ಭರವಸೆಯಿಂದ ನನಗೆ ಅದು ಗ್ಯಾರಂಟಿ ಆಗ್ತದೆ. ಅದರಿಂದ ತಾವು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮಗೆ ತಿಳಿಸ್ಕೊಟ್ಟು. ಜಂಗಲ್ ಕಿಂಗ್ ಅನ್ನೋದು ಫೈನಲ್ ನಮ್ದು ಹೆಸರು. ಅಂದ್ರೆ ಜಂಗಲ್ ಕಿಂಗ್ ಅವನ ಇಲ್ಲ ಇನ್ಯಾರ ಗೊತ್ತಿಲ್ಲ, ತಾವು ಅದನ್ನ ಸರ್ಟಿಫೈ ಮಾಡಿ ಒಂದು ಸರ್ಟಿಫಿಕೇಟ್ ಕೊಟ್ಟು ನಮ್ಮನ್ನ ಆಶೀರ್ವಾದ ಮಾಡಿ ಕೊಟ್ರೆ ತಮ್ಗೆ ಇನ್ನೊಂದೇನಂತಂದ್ರೆ ಕರ್ನಾಟಕ ಜನರಿಗೆ ನಾವೆಲ್ಲ ಚಿರಋಣಿ ಆಗಿರ್ತೀವಿ. ನಮಸ್ಕಾರ.